ಮಾತಾಡೋಕ್ಕಿಂತ ಮುಂಚೆ ಮಯೂರ್ ಬಗ್ಗೆ ಮಾತಾಡಬೇಕು, ಯಾಕಂದರೆ ಅವರು ಸೀನಿಯರು. ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಅಲ್ಲ ಮಗ ಸ್ಟೇಜ್, ನಾನು ಫಸ್ಟ್ ಟೈಮು ವೇದಿಕೆ ಹಂಚ್ಕೋತಾರೆ. ಮಯೂರ್ ನನಗೆ ತುಂಬ ಒಳ್ಳೆ ಫ್ರೆಂಡು. ಇನ್ಫ್ಯಾಕ್ಟ್ ಅವರ ಮಣಿ ಸಿನಿಮಾಲ್ ನನಗೊಂದು ಅವಕಾಶ ಸಿಕ್ಕಿತ್ತು, ನಾನು ಮಾಡೋಕ್ಕಾಗಲಿಲ್ಲ. ಅಂದರೆ ಅವತ್ತು ಕೂಡ ಹೊಸಬರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ ಮತ್ತೊಬ್ಬ ಹೀರೋ ನಮ್ಮ ಮಯೂರ್ ಅವರು. ನನಗೊಂದು ಸಣ್ಣ ಅವಕಾಶ ಸಿಕ್ಕಿತ್ತಾಗ, ಸಣ್ಣ ಅವಕಾಶ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಅವತ್ತಿಂದ ಇವತ್ತವರೆಗೂ ನಾನೆಲ್ಲೂ ದುರಾಂಕಾರ ಕಾಣದಿರೋಂಥ ಒಬ್ಬ ವ್ಯಕ್ತಿ ಮಯೂರ್ ಪಟೇಲ್ ಕೂಡ ನನಗೆ ಫೇವ್ರೆಟ್ ಮನುಷ್ಯ, ವ್ಯಕ್ತಿ ಅವರು. ಭಟ್ರಿಗೆ ಹೇಳ್ತಾ ಇದ್ದೆ ನಾನು, ಸರ್ ಮಣಿ ನೋಡಿ ಇನ್ನೊಂದ್ಸರಿ ಮಾಡೋಂಗಿಲ್ಲ ನನಗೆ ಮಾಡಿಬಿಡಿ ಸರ್ ಅಂತ. ಸಾವಿರ ನದಿಗೆ ಭಟ್ರು ಇಲ್ಲ, ಅವ್ರು ಯೋಚನೆ ಮಾಡ್ತಾವ್ರು. ಈಗ ಅವ್ರು ಕಣಿ ಮಾಡೋಣ ಅಂತಾರೆ, ಮಣಿ ಮಾಡೋಣ ಅಂದರೆ. ಆಸ್ ಇಟ್ ಈಸ್ ರಾಜೀವ್ ಬಗ್ಗೆ ತುಂಬ ಪ್ರೀತಿಯಿಂದ ಹೇಳ್ಬೇಕಂದ್ರೆ, ರಾಜೀವು ಕ್ರಿಕೆಟ್ ಆಡೋದಾಗ್ಬೋದು ಅಥವಾ ನಟನೆ ಮಾಡೋದಾಗ್ಬೋದು, ಎರಡರಲ್ಲೂ ಫೋರ್ಸ್ ಇದೆ. ಅದು ಕರೆಕ್ಟ್ ಟೈಮ್ ಬರ್ತಿಲ್ಲ. ಬಹುಶಃ ಈ ಸರಿ ಕಾಲೋನಿಲಿ ಬರುತ್ತೆ ಅಂತ ನನ್ನ ನಂಬಿಕೆ. ವಿಷಯ ಏನಂದ್ರೆ, ನಾನೊಬ್ಬ ಹೀರೋ ಆಗಿ RX ಸೂರಿ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ರಾಜೀವ್ ಕೂಡ ಕಾರಣನೇ, ಮುಖ್ಯ ಕಾರಣ. ಆ ಲಾಸ್ಟಲ್ಲಿ ಒಂದು ಎಕ್ಸ್ಪ್ರೆಷನ್ ನಾನೇ ಹತ್ಬಿಟ್ಟಿದ್ದೀನಿ, ವಾವ್ ಏನಯ್ಯ ಇದು ನಟ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಅಂತ. RX ಸೂರಿ ಸಿನಿಮಾ ಓಡಬೇಕಾದ್ರೆ ರಾಜೀವ್ ಕೂಡ ಕಾರಣ. ರಾಜೀವ್ ಇಸ್ ಆಲ್ಸೋ ಏನಂತಾರೆ ಹೀರೋ ಟು RX ಸೂರಿ ಸಿನಿಮಾಲಿ. ನಾನು ಹೀರೋ ಆಗಿ ಒಪ್ಕೋತೀನಿ. ಬಹುಶಃ ಆ ಬೆಳಕಿಗೆ ಬರೋದಕ್ಕೆ ತಡ ಆಗ್ತಾ ಇದೆ. ಆಮೇಲೆ ಇಲ್ಲಿ ತುಂಬ ಮ್ಯಾಚ್ ಚೆನ್ನಾಗಿ ಆಡಿ ದೃಷ್ಟಿ ಆಗೋಗ್ಬಿಟ್ಟಿದೆ. ಆ ದೃಷ್ಟಿ ತೆಗೆಸ್ಕೋ, ನಿಮ್ಮ ಮನೆಯವ್ರಿಗೆ ಹೇಳು, ನಿಮ್ಮ ಒಂಚೂರು ದೃಷ್ಟಿ ತೆಗೆಮ್ಮ ಒಂಚೂರು. ನಮ್ಮ ಇಂಡಸ್ಟ್ರಿಯಲ್ಲಿ ದೃಷ್ಟಿಗಳಾಗೋದೇ ಜಾಸ್ತಿ, ದೃಷ್ಟಿಗಳು ಸರಿ ಇಲ್ಲ. ಸೊ ಹಂಗಾಗಿ ದೃಷ್ಟಿ ತೆಗಿಬೇಕು. ದೃಷ್ಟಿ ಇಷ್ಟೊಂದು ಇಳಿಸ್ತೀಯ ನೀನು, ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಆ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿದ್ರೆ ಮತ್ತೆ ನೀನು ಒಂದು ಕತೆ ಮಾಡೋಣ, RX ಸೂರಿ ಥರ ಕತೆ ಮಾಡೋಣ. ನನಗೂ ಸುಮಾರು ಜನ ಹೇಳಿದ್ದಾರೆ, ಐ ಸ್ವೇರ್ ನನಗೂ ಸುಮಾರು ಜನ ಹೇಳಿದ್ದಾರೆ. ಲೈಕ್ ಅಫ್ಕೋರ್ಸ್ RX ಸೂರಿ ಕಾರಣ ಸಿನಿಮಾ ಗೆಲ್ಲೋದಕ್ಕೆ ನೀನು ಕೂಡ ಒಬ್ಬ ಕಾರಣ ಆಗಿದೆ. ಐ ರಿಯಲಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಆನ್ ಯು ಅಂಡ್ ಯುವರ್ ಪರ್ಫಾರ್ಮೆನ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕರ್. ಅಂದರೆ ಒಬ್ಬ ನಾನು ಯಾವಾಗಲೂ ನೋಡಿದಾಗ ಅನಿಸುತ್ತೆ, ನಾವು ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಸಿನಿಮಾಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡೋವರೆಗೂ ನಮ್ಮನ್ನೆಲ್ಲ ಹಂಗೆ ಅನ್ಕೊತಾರೆ. ರಾಜೀವ್ ಕ್ರಿಕೆಟರ್ ಈಸ್ ಎ ರಿಯಲ್. ಹಿಂದಿ ಸಿನಿಮಾ ಬಂತು ಗೊತ್ತಾ, ಗಲ್ಲಿ ಬಾಯ್, ಆ ಥರ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಹುಡುಗ, ಯಾವ ಬಾಲ್ಗೂ ಎದುರಲ್ಲ. ಸ್ವಲ್ಪ ಒಂದು ದಿವಸ ಮುಟ್ಟೋ ಬಾಲ್ ಸರಿಯಾಗಿ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಸಮಯ ಬರಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಏನು ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲರ್ಗಳು ತುಂಬ ವರ್ಕೌಟ್ ಆಗ್ತವೆ. ನಾನು ಫೋನ್ ಮಾಡಿದೆ ಮೊನ್ನೆ, ನೀವು ತೆಗೀಲಿಲ್ಲ. ಹಲೋ, ಸೊ ಹಾಗಾಗಿ ನಾನು ಹಾರ್ಟ್ಫುಲಿ ರಾಜೀವ್ಗೆ ಮತ್ತೆ ಕೇಳ್ಕೊಳ್ಳೋದು ಇಷ್ಟೇ. ರಾಜೀವ್ ತುಂಬ ಒಳ್ಳೆ ಹಾರ್ಡ್ ವರ್ಕರ್. ಸುಮ್ಮನೆ ಕ್ರಿಕೆಟ್ ಕಲಿಯೋಕ್ಕಾಗಲ್ಲ, ಮತ್ತೆ ಫೇಸ್ ಮಾಡೋಕ್ಕಾಗಲ್ಲ. ತಮಾಷೆ ಅಲ್ಲ, ಎಷ್ಟೋ ಸ್ಪೀಡಲ್ಲಿ ಬಾಲ್ಗಳು ಬರ್ತಿರ್ತವೆ. ನಾನು ತುಂಬ ದೊಡ್ಡ ಫ್ಯಾನ್ ನಾನು ರಾಜೀವು. ಕಣಕ್ಕೆ ಹೇಳಿದ್ರೆ ಅಬ್ಬಾ ಬಂದಪ್ಪ, ಇನ್ನೆಲ್ಲರಿಗೂ ನೀರು ಕುಡಿಸ್ತಾನೆ ಅಂತ. ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದೆ ಅಷ್ಟೇ. ಬಹುಶಃ ಅದಾದಷ್ಟು ಜಲ್ದಿ ಕಾಲೋನಿ ಸಿನಿಮಾಯಿಂದನೇ ಬರಲಿ, ಮತ್ತು ತುಂಬ ದೊಡ್ಡ ಮಟ್ಟಕ್ಕಾಗಲಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಈ ಥರ ಸಿನಿಮಾಗಳು ಮಾಡಿದಾಗ. ಯಾಕೆಂದರೆ ಚಿಕ್ಕ ಸಿನಿಮಾ ಅಂತನೂ ಅಲ್ಲ, ದೊಡ್ಡ ಸಿನಿಮಾ ಅಂತನೂ ಅಲ್ಲ, ವಿಷಯಗಳಿರುವಂಥ ಸಿನಿಮಾ ಯಾವಾಗಲೂ. ಅಲ್ಲೇನೋ ಒಂದು ವಿಷಯ, ಒಬ್ಬ ಬಡವ ನೊಂದ್ಕೊಂಡು ಅವ್ನು ನೋವೇ ಹೇಳ್ಕೊತಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆ ಎಲ್ಲರ ನೋವಿನ ಕತೆ ಈ ಕಾಲೋನಿ ಅಂತ ನಾನು ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ರಾಜೀವ್. ಆಮೇಲೆ ನಮ್ಮ ಫ್ಲೈಯಿಂಗ್ ಕಿಂಗ್ ಇಲ್ಲಿ ಆಲ್ ದ ಬೆಸ್ಟ್. ನಿಮಗೂ ಕೂಡ ಆಲ್ ದ ಬೆಸ್ಟ್. ನಿಮಗೂ ಕೂಡ ನೀವೊಬ್ಬ ಕನ್ನಡ ಅರ್ಥ ಆಗದಿರೋ ಥರ ತುಂಬ. ನಾನು ನಮ್ಮ ರಶ್ಮಿ ಅನ್ಕೊಂಬಿಟ್ಟು, ಏನು ರಶ್ಮಿ ಸಣ್ಣ ಹೋಗ್ಬಿಟ್ಟಾರಲ್ಲ, ದುನಿಯಾ ರಶ್ಮಿ ಅಂತ. ನಾನು ರಶ್ಮಿ ಯಾಕೆ ನನ್ನ ನೋಡಿ ಆಯ ಅಂತಲ್ಲ ಅಂತ ನಾನು ಪಾಪ ಹಂಗೆ ಇದ್ದಾರೆ ಅವಾಗಿಂದ.
ಬಿಜ್ಜು ಇಸ್ ಮೈ ಫೇವ್ರೇಟ್. ಅವರು ಫೋನ್ ತೆಗಿಯಲ್ಲ, ಅದೇ ಪ್ರಾಬ್ಲಮ್. ನಾನೇನು ಮಾಡೋಕ್ಕಲ್ಲ, ನಿಮ್ಮ ಮನೆಯವರು ಇಲ್ವಾ ಫೋನ್ ಎತ್ತಕ್ಕೆ? ಹುಷಾರಿಲ್ವಾ? ಬಿಜ್ಜು ಇದೆ. ನೋಡಿ ನಮ್ಮ ಸಿನಿಮಾ ಸೂಪರ್ ಡೂಪರ್ ಆಗಿ ಇವರು ಮತ್ತು ನಮ್ಮ ರಾಹುಲ್ ಡಿಟೋ ಸೇರಿ ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿಕೊಟ್ಟವ್ರು ಇವಾಗ. ನಾನು ಅಪ್ಪ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನನ್ನ ಫೋನ್ ತೆಗಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ. ಎಲ್ಲರೂ ದಯಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಮತ್ತು ಅಭಿಮಾನಿಗಳಾಗ್ಬೋದು, ನೀವು ಮಾಡೋ ಪ್ರಮೋಷನ್ ಆಗ್ಬೋದು, ತುಂಬ ಚೆನ್ನಾಗಿ ಮಾಡಿ. ಈಗೆಲ್ಲ ಸಖತ್ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ, ಮೊದಲ ಥರ ಇಲ್ಲ. ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೈಲಿ ಕೊಟ್ಟು ಸಿನಿಮಾನ ರಿಲೀಸ್ ಮಾಡಿಸಿ ಅದಾಗಲಿ, ಒಳ್ಳೇದಾಗಲಿ. ಅದ್ಬಿಟ್ಟು ಇನ್ನೂ ಹೇಳ್ಬೇಕು, 100% ಒಂದು ಮ್ಯಾಚ್ ನಾನು ನೋಡಿದ್ರೆ ಲೈಫ್ ಟೈಮ್ ನೆನೆಸ್ಕೋತಾರೆ. ಆ ಟೈಮ್ ಬರಲಿ. ಅಷ್ಟೇ, ನಮಸ್ತೆ. ಎಸ್, ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್. ನಿಮ್ಮ ಬೆಂಬಲ ಈ ಒಂದು ಚಿತ್ರತಂಡಕ್ಕೆ ಒಂದು ಅಭೂತಪೂರ್ವವಾದ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ತುಂಬಾನೇ ಚೆನ್ನಾಗಿ ನೀವು ಮಾತಾಡಿದ್ದು, ಹಾಗೂ ನೀವೆಲ್ಲರೂ ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ಖಂಡಿತವಾಗ್ಲೂ ಅನ್ನಿಸ್ತು ನೀವು ಎಷ್ಟು ಜಾಯ್ಫುಲ್ ಪರ್ಸನ್ ಅಂತ. ನೀವು ನೋಡಕ್ಕೆ ಸ್ಟ್ರಿಕ್ಟ್ ಆಗಿ ಕಾಣಿಸ್ತೀರಾ, ಬಟ್ ಒಳಗಡೆ ಒಂದು ಆ ಮಗುತನ ಯಾವಾಗಲೂ ನಿಮ್ಮಲ್ಲಿ ಇದ್ದೇ ಇರುತ್ತೆ. ನೀವು ಯಾವಾಗಲೂ ನಗಿಸ್ತಿರ್ತೀರ ಅನ್ನೋದು ಇಲ್ಲೂ ಕೂಡ ಪ್ರೂವ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸರ್. ಈಗ ನಮ್ಮ ಮಯೂರ್ ಸರ್ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಫಸ್ಟ್ ಮಾತಾಡ್ಬಿಟ್ರೆ ಆಮೇಲೆ ಮಾಸಿ ಸರ್